ಸಚಿವರು ಏನು ಉತ್ತರ ಕೊಡ್ತಾರೆ ಹೇಳಿ, ಆಮೇಲೆ ನಾನು ಉಪ ಪ್ರಶ್ನೆ ಕೇಳ್ತೀನಿ ಸಭಾಪತಿಗಳೇ. ಸಚಿವರು ಮಾನ್ಯ ಸಭಾಪತಿಗಳೇ, SCP STP ಕಾಯ್ದೆ ಕರ್ನಾಟಕ ರಾಜ್ಯದಲ್ಲಿ ಹೊಸದಾಗಿ ಬಂದಿರೋದು ಮೊನ್ನೆ ಎಲ್ಲ ಸದಸ್ಯರಿಗೂ ಗೊತ್ತಿದೆ. ಈ ಕಾಯ್ದೆ ಬರೋಕ್ಕಿಂತ ಮೊದಲೇ ಯೋಜನೆಗಳನ್ನು ಮಾಡುವಾಗ ಸರ್ಕಾರ ತನ್ನ ಆಯವ್ಯಯದಲ್ಲಿ ಯೋಜನೆಗಳಿಗೆ SCP TSP ಹಣನ ಒದಗಿಸ್ತಾ ಇದ್ರು. ಎಲ್ಲ ಸರ್ಕಾರಗಳು ಕೂಡ ಮಾಡ್ತಾಯಿದ್ವು ಅದನ್ನು. ಒಂದು ಆರೋಗ್ಯ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ SCP TSP ಅಂತ ಯೋಜನೆಗೆ ಆ ಜನರಿಗೆ ಹಣನ ಅಲ್ಲಿ ಬಳಸ್ತಾ ಇದ್ರು. ಅದೇ ರೀತಿ ಹೆಲ್ತು, ಎಜುಕೇಷನ್, ಅಗ್ರಿಕಲ್ಚರ್, ಇದು ದೇಶದ ಎಲ್ಲ ರಾಜ್ಯಗಳ ಸರ್ಕಾರಗಳು ಕೂಡ ಮಾಡ್ತಾಯಿದ್ದಾವೆ, ಯಾವುದೇ ಪಾರ್ಟಿ ಸೇರಿರಲಿ. ಕಾಯ್ದೆ ಮಾಡಿರ್ತಕ್ಕಂಥದ್ದು ಕರ್ನಾಟಕ, ಭಾರತ ದೇಶದಲ್ಲಿ ಈಗ 3 ರಾಜ್ಯಗಳು, ತೆಲಂಗಾಣ, ಆಂಧ್ರ ಮತ್ತು ಕರ್ನಾಟಕ. ಇದು ಬಂದ ಮೇಲೆ ಒಂದು ಆಯವ್ಯಯದಲ್ಲಿರ್ತಕ್ಕಂಥ ಯೋಜನಾ ಗಾತ್ರ, ಆ ಯೋಜನಾ ಗಾತ್ರದ ಹಣದಲ್ಲಿ SCP TSP ಹಣದಲ್ಲಿ SC ಮತ್ತು ST ಜನಸಂಖ್ಯೆಗೆ ಅನುಗುಣವಾಗಿ ಯೋಜನಾ ಗಾತ್ರದ ಹಣವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟು ಹಣನ ಆ ಜನರ ಅಭಿವೃದ್ಧಿಗೆ ಬಳಸಬೇಕು ಅನ್ನೋದು ಈ ಯೋಜನೆಯ ಮೂಲ ಉದ್ದೇಶ ಮತ್ತು ಗುರಿ. ಇದನ್ನು ಮಾಡುವಾಗ ಆ ಕಾಯ್ದೆನಲ್ಲಿ 7A B C D ಅಂತ ಕಾನೂನುಗಳನ್ನು ಮಾಡಿದ್ದೀವಿ. ಸಿ ಕೆಳಗಡೆ ಒಂದು ಸರ್ಕಾರ ಯೋಜನೆ ಮಾಡುವಾಗ ಸಾರ್ವತ್ರಿಕವಾಗಿ ಆ ಯೋಜನೆಯಲ್ಲಿ ಬರ್ತಕ್ಕಂಥ SC ST ಫಲಾನುಭವಿಗಳಿಗೆ ಆ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಹಣವನ್ನು ಅಲ್ಲಿಯ SC ST ಫಲಾನುಭವಿಗಳಿಗೆ ಮಾತ್ರ ಬಳಸೋದಕ್ಕೆ ಆ ಕಾಯ್ದೆನಲ್ಲೇ 7C ಪ್ರಾವಿಷನ್ನ ಮಾಡಿದ್ದಾರೆ. ಇದು BJP ಸರ್ಕಾರ ಇದ್ದಾಗೂ ಮಾಡಿದ್ದಾರೆ, JDS ಕಾಂಗ್ರೆಸ್ ಇದ್ದಾಗೂ ಮಾಡಿದ್ದಾರೆ, ಕಾಂಗ್ರೆಸ್ ಇದ್ದಾಗೂ ಮಾಡಿದ್ದಾರೆ, ಕಾಂಗ್ರೆಸ್ JDS ಇದ್ದಾಗೂ ಮಾಡಿದ್ದಾರೆ, ಈಗಲೂ ಮಾಡಿದ್ದಾರೆ, ಮುಂದೇನೂ ಮಾಡ್ತಾರೆ. ಸೊ ಕಾಯ್ದೆ ಪ್ರಾವಿಷನ್ ಇರೋದ್ರಿಂದ ಇಲ್ಲಿ ಈ ಹಣನ 24.1% ಹಣನ ನಿಗದಿ ಮಾಡಿ ಈ ಯೋಜನೆಗಳನ್ನು ಮಾಡಿದ್ದಾರೆ. ಆ ಯೋಜನೆಗಳು ಸಾರ್ವತ್ರಿಕವಾಗಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು. ಆ ಗ್ಯಾರಂಟಿ ಯೋಜನೆಗಳ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ SC ST ಜನಸಂಖ್ಯೆಗೆ ಫಲಾನುಭವಿಗಳಿಗೆ ಅನುಗುಣವಾಗಿ ಈ ಒಂದು ಹಣನ SCP ಹಣನ ಆ ಫಲಾನುಭವಿಗಳಿಗೆ ಮಾತ್ರ ಬಳಸಿ ಹೊರತು ಅನ್ಯ ಸಮುದಾಯಗಳ ಫಲಾನುಭವಿಗಳಿಗೆ ಆ ಸಾರ್ವತ್ರಿಕ ಯೋಜನೆಯಲ್ಲಿ ಈ ಹಣವನ್ನು ಉಪಯೋಗಿಸೋಕ್ಕೆ ಬರೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ.